ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದು ನಾನು ಪ್ಲ್ಯಾನ್ ಮಾಡಿಲ್ಲ. ಸ್ಕ್ರಿಪ್ಟ್ ತೊಗೊಂಬಂದು ಒಂದು ಎಳೆ ಎತ್ಕೊಂಬಂದೆ, ಸಿನಿಮಾಗೆ ಏನು ಬೇಕು ಅದೇ ತೊಗೊತಾ ಬಂತು. ಆ್ಯಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿಯಾಗಿದೆ. ನವಂಬರ್ 22ಕ್ಕೆ ನಾನು ಅಷ್ಟು ಶ್ರಮ, ಅಷ್ಟು ಶ್ರದ್ಧೆ ಥಿಯೇಟ್ರಲ್ಲಿ ಕಾಣುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆಡಿಯನ್ಸ್ನ ತುಂಬ ಲೈಟಾಗಿ ತೊಗೊಂಡಿದ್ದೆ. ಅಂದರೆ ನಾನು ಬಿಗಿನಿಂಗಲ್ಲಿ ಯೋಚನೆ ಮಾಡಿದೆ, 2 ಸಿನಿಮಾ ಆದಮೇಲೆ ಓಕೆ ಗುರು, ಏನಾದರೂ ಎಮೋಷ್ನಲಿ ವರ್ಕ್ ಮಾಡೋಣ. ಅಂದರೆ ಎಮೋಷ್ನಲಿ ಇನ್ ದ ಸೆನ್ಸ್ ಸಿಂಪತಿ ಕಾರ್ಡ್ ಏನಾದರೂ ಪ್ಲೇ ಮಾಡಿ ಜನನ ಕರೆಸ್ಬೋದಾ? ಆಗಲ್ಲ. ಗಿಮಿಕ್ ಏನಾದರೂ ಮಾಡೋಣ? ಆಗಲ್ಲ. ಮತ್ತೇನು ಮಾಡ್ಬೇಕು ಗುರು? ಒಳ್ಳೆ ಸಿನಿಮಾನೇ ಮಾಡಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಜನ ಭಾಳ ಬುದ್ಧಿವಂತರಿದ್ದಾರೆ. ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಎತ್ತಿಗೆ ಪ್ರೇಕ್ಷಕರೇ ಒತ್ತಾಯ ಮಾಡೋ ಥರ ಆಗಿದೆ. ಏನಕ್ಕೆ ಅಂತಂದರೆ, ಪ್ರತಿ ಸಿನಿಮಾ ಮಾಡ್ತೀವಿ, ಚೆನ್ನಾಗಿದೆ ಅಂತ ಡಮ್ಡಿ ಹೊಡಿತೀವಿ, ಒಳಗಡೆ ಕರ್ಸಿದ್ಮೇಲೆ ಏನೂ ಇರಲ್ಲ. ಈ ಸತಿ ನಾನು ಹೇಳ್ತೀನಿ, ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂದರೆ, ನಾನೇನು ದುಡುಕಿ ಏನು ಹೇಳಕ್ಕೆ ಹೋಗಲ್ಲ, ಅದನ್ನು ಮಾಡಿಬಿಡ್ತೀರಾ ನೀವು. ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ನಂದು ಇದು ಕೊನೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಲಿ. ಅದನ್ನ ನಾವೆಲ್ಲ ಒಪ್ಕೊಳ್ಳೋದಿಲ್ಲ. ಪ್ರತಿ ಎಕ್ಸಾಮ್ ಬರೆದಾಗ ಒಬ್ಬ ಡೈರೆಕ್ಟ್ರು ಏನಂತಂದ್ರೆ, ಗುರು ನನಗೊಂದು 60 ಮಾರ್ಕ್ಸ್ ಬಂದರೆ ಸಾಕು ಅಂತ ಅನ್ಸುತ್ತೆ, ಇದು 80 ಮಾರ್ಕ್ಸ್ ಬಂದಿಲ್ಲ ಅಂದರೆ ಇದೇ ಕೊನೆ ಸಿನಿಮಾ ನಂದು ಕನ್ನಡ ಇಂಡಸ್ಟ್ರಿಲಿ. ಏನಕ್ಕೆ ಈ ಮಾತನ್ನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನು 20% ನಾವು ಯಾರನ್ನೂ ಮೆಚ್ಚಕ್ಕಾಗಲ್ಲ ಬಿಡಿ. ಅವರು ಮರ ಅನ್ನಲ್ಲ, ಏನೋ ಭೂಮಿ ಅನ್ನಲ್ಲ, ಆಕಾಶ ಅನ್ನಲ್ಲ. ಸೊ ಅಂಥವ್ರನ್ನ ನಾನು ದೇವರನ್ನೇ ಮೆಚ್ಚಕ್ಕಾಗಲ್ಲ. ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, 80% ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ. ಇನ್ನೊಂದು ಗಣಿಟು ಅಂತ ಒಂದು ಮಾಡಿದ್ದೀನಿ. ಆಮೇಲೆ ಕೇಳ್ಬಿಟ್ಟಿರಾ ಹೆಂಗೋ ಮಾಡಿದೆ ನೀನು ಅಂತ ಕೇಳ್ಬಿಟ್ಟಿರಾ. ಪ್ರೋಗ್ರಾಮ್ ಶುರುವಾಗಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನನ್ನ ಹತ್ರ ಒಂದು ಟೇಬಲಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗಿತಾ ಇದ್ದೆ. ಅಂಕಿತಾ ಅವರೇ ಏನು ಮಾತಾಡಲಿ ಅಂತ ಕೇಳಿದ್ರು. ನಾನು ಅಲ್ಲ, ನೀವು ಸಿನಿಮಾ ಬಗ್ಗೆ, ಕಂಟೆಂಟ್ ಬಗ್ಗೆ ಮಾತಾಡಿ ಅಂತ. ಅಲ್ಲ, ಆದರೂ ನಿಮಗೆ ಗೊತ್ತಿರುತ್ತಲ್ಲ ಏನು ಮಾತಾಡಲಿ ಅಂತ. ಇದು ಉಲ್ಟನೇ ಇದೆ ಇದು. ಇಲ್ಲ, ದಯವಿಟ್ಟು ಹೇಳ್ತೀನಿ, ನವಂಬರ್ 22ಕ್ಕೆ ನೋಡಿ. ಡ್ಯಾಮ್ ಶೋರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಮತ್ತೆ ನನ್ನ ತಂಡದ ಬಗ್ಗೆ, ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡಲೇಬೇಕು. ನಿಮಗೂ ಹೋಗೋ ಆ ಥರ ಇರುತ್ತೆ, ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ರೈಮಿಂಗ್ ಆ್ಯಂಡ್ ಏನಂತಂದರೆ, ಫಸ್ಟ್ನೇದಾಗಿ ನಾನು ಹೀರೋ ಅನೀಶಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅಣ್ಣ, ನಿನ್ನೆ ಒಂದು ಟ್ರೈಲರ್ ನೋಡಿದೆ, ತುಂಬ ಬಿಗ್ ಬಜೆಟ್ದು. ಅಲ್ಲಿ ನೋಡಿದಾಗ ಅನ್ನಿಸ್ತು, ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊತಾ ಇಲ್ಲ ಅಂತ ನನಗೆ ತಲೆಗೆ ಸ್ಟ್ರೈಕ್ ಆಯಿತು. ಆ್ಯಂಡ್ ನಾನು ಇಂಡಸ್ಟ್ರಿಲಿ ನಿಜ ಹೇಳ್ತೀನಿ, ಯಾರಿಗೂ ಬಕೆಟ್ ಹಿಡಿಯಲ್ಲ. ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಏನು ಗುರು ಹಿಂಗೆ ಬಕೆಟ್ ಹಿಡಿತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಮನಸ್ಸಲ್ಲಿರೋ ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ, ಒಳ್ಳೆ ಮೆಟೀರಿಯಲ್ಲು, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಸರಿಯಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾಕೆ ಗುರು ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ನ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗುತ್ತೆ ಅಣ್ಣ. ನವಂಬರ್ 22 ನಮ್ಮದೇ, ಈ ಸತಿ ಕಪ್ ನಮ್ಮದೇ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ಇವರು ಪ್ರಶಾಂತ್ ರೆಡ್ಡಿ ಅವ್ರು ಬಂದು ಬ್ರೈನು, ಎಲ್ಲವೂ ಯೋಚನೆ ಮಾಡೋದು, ಎಲ್ಲ ಒಂದು ಕೆಲಸಗಳನ್ನ ಹಿಂಗೆ ಹೋಗ್ಬೇಕು ಪ್ಲ್ಯಾನ್ ಮಾಡೋದು, ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು. ಇವರು ಬಂದು ಹಾರ್ಟ್, ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು. ತುಂಬ ಅಂದರೆ ತುಂಬ ಒಳ್ಳೆ ಮನಸ್ಸು. ಪಾಪ ಈ ಥರ ಅವರು ಮಾಡಿರೋ ಸಹಾಯನ ತೋರಿಸ್ಕೊಳ್ಳಲ್ಲ. ಆ್ಯಂಡ್ ಅಗೈನ್ ನಿಜವಾಗ್ಲೂ ಬಿಗಿನಿಂಗ್ ಬಂದಾಗ ಒಂದು ಮಾತು ಹೇಳಿದ್ರು ನನಗೆ, ಈ ಸಿನಿಮಾ ಗೆದ್ದಿಲ್ಲ ಅಂದರೆ ಅಭಿ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ. ನಿಜವಾಗ್ಲೂ ದುಃಖ ಆಯಿತು. ಗುರು, ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ, ಹಿಟ್ ಆಲ್ರೆಡಿ ತೊಗೊಂಡಿದ್ದೀರಾ, ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ಗೆ ನನಗೆ ನೋವಾಯಿತು. ಆ್ಯಂಡ್ ಅಗೈನ್ ಡೇ ಆ್ಯಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀವಿ. ಸಿನಿಮಾ ನೋಡಿದಾಗ ನಿಮ್ಮ ಬಾಯಲ್ಲೇ ಕೇಳಿದ್ದೀನಿ, ಒಂದೇ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ, ಅದನ್ನು ನವಂಬರ್ 22 ಪ್ರೂವ್ ಮಾಡ್ತೀನಿ. ಏನಿಲ್ಲ, ಅದು ನಾನೇನು ಅಂತ ಇವಾಗ ಹೇಳಲ್ಲ, ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನು ಕಲಾವಿದರ ಬಗ್ಗೆ ಬರೋದಾದರೆ, ಮಿಲನ ಮೇಡಮ್, ನಾನು ಹಿಂದೆ ಎಲ್ಲ ನೋಡಿದ್ದೆ, ದುರ್ಗಿ ಅವತಾರ, ಸರಸ್ವತಿ ಅವತಾರ, ಲಕ್ಷ್ಮಿ ಅವತಾರ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೀನಿ. ಸೊ ಏನಂತಂದರೆ, ಕ್ಯೂಟಾಗಿದ್ದಾಗ ಸರಸ್ವತಿ ಥರ ಇರ್ತೀರಾ, ಕೋಪ ಮಾಡ್ಕೊಂಡಾಗ ದುರ್ಗಿ ಥರ ಇರ್ತೀರಾ. ಆ್ಯಂಡ್ ಇದನ್ನೆಲ್ಲ ಮೀರಿ ನೀವೊಬ್ಬರು ಮಹಾತಾಯಿ. ಏನಕ್ಕೆ ಅಂತಂದರೆ ನಿಜವಾಗ್ಲೂ ಹುಡುಗಾಟ ಅಲ್ವೇ ಅಲ್ಲ. ಒಂದು ಮಗು ಇದೆ ಮನೆಯಲ್ಲಿ, ನಾವುಗಳು ಕೊಡ್ತಾರೋ ಪ್ರೆಷರ್ ಅಷ್ಟಲ್ಲ. ಅದೊಂದು ಮೆಮ್ ಬಂದಿತ್ತಲ್ಲ, ಒಂದೊಂದಲ್ಲ ಅಣ್ಣ, ಈ ನನ್ನ ಮಕ್ಕಳದು ಒಂದೊಂದಲ್ಲ ಅಂತ. ಹಾಗೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ. ನನಗೆ ಅನಿಸುತ್ತೆ, ಅಕಸ್ಮಾತ್ ಆ ಜಾಗದಲ್ಲಿ ನಾನು ಇರಲ್ಲ ಅಂದರೆ ಹೇಳ್ತಾ ಇರೋದು ಅಂದರೆ ಇಮ್ಯಾಜಿನೇಷನ್ಗೆ ಹೇಳ್ತಾ ಇದ್ದೀನಿ ನಾನು. ಇದ್ದಿದ್ರೆ ಹೆಂಗೆ ಗುರು ಅಂದರೆ ಖಂಡಿತವಾಗ್ಲೂ ನಾನು ಬರೋಕ್ಕೆ ಆಗ್ತಾ ಇರಲಿಲ್ಲ. ಮ್ಯಾಮ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್, ತುಂಬ ಹೃದಯ ಧನ್ಯವಾದಗಳು. ಒಂದು ತುಂಬ ಚೆನ್ನಾಗಿ ಒಂದು ಪ್ರಮೋಷನ್ನ ಕ್ಯಾರಿ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಋತಿಕಾ, ಕೆಲವರು ಮಾತಾಡಿದ್ರೆ ಚಂದ, ಕೆಲವರು ಮಾತಾಡದೇ ಇದ್ರೆ ಅಂದ. ಸೊ ಅದನ್ನು ಗುರುತಿಸಿ ನನಗೆ ಅವರು ಇತ್ತೀಚೆಗೆ ಮಾತಾಡಿದ್ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಂಗು ಅಂತ.
ತುಂಬ ಅಂದರೆ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ನಿಜ ಸುಮ್ಮನೆ ತಮಾಷೆಗೆ ಹೇಳೋದಲ್ಲ, 3 ಜನ ಕ್ಲೈಮ್ಯಾಕ್ಸಲ್ಲಿ ಕಣ್ಣೀರು ಹಾಕ್ಸಕ್ಕೆ ಇವ್ರು ಪ್ರೊಡ್ಯೂಸರ್ ಅಂತ ಇದೆ, ಎಲ್ರಿಗೂ ಟಿಶ್ಯೂ ಪೇಪರ್ ಕೊಡೋಣ ಅಂತ. ಈ ಟಿಶ್ಯೂ ಕೊಡೋದೇ ದೊಡ್ಡ ಇಶ್ಯೂ ಆಗಲಿ ನವಂಬರ್ 22ಕ್ಕೆ ಅಂತ ಕೇಳ್ಕೊತೀನಿ. ಆ್ಯಂಡ್ ಋತಿಕಾ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನೊಂದು ಇವರಿಬ್ಬರ ಬಗ್ಗೆ ಹೇಳಲೇಬೇಕು. ಆ್ಯಂಡ್ ಗೌರವ್ ಆಲ್ರೆಡಿ ನಾನು ಕರಿತಾ ಇರ್ತೀನಿ ಶಾರ್ಟ್ ಫಿಲಮ್ ಡಿ ಬಾಸ್ ಗುರು, ನೀನು ಶಾರ್ಟ್ ಫಿಲಮ್ ಡಿ ಬಾಸ್ ಗುರು ಅಂತ. ಆ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ಆತ. ಆ್ಯಂಡ್ ಬಿಗ್ ಎಫ್ ಎಮ್ RJ ವಿಕ್ಕಿ ಅಂದರೆ ಅವ್ರು ನಿಜವಾಗ್ಲೂ ಬಿಗ್ಗೆ ಅಯ್ಯಪ್ಪ, ಹಾಂ ಅಂದರೆ ನಿಜವಾಗ್ಲೂ ಬಿಗ್ಗೆ. ಆ್ಯಂಡ್ ಒಳ್ಳೆ ಕಲಾವಿದ್ರ ದಂಡು ನಮ್ಮ ಚೋಟಾ ಮಾಸ್ಟರ್ ಅನಂತ್ ಅವರು ಯಾವಾಗಲೂ ಜಿಮ್ಮಲ್ಲೇ ವರ್ಕೌಟ್ ಮಾಡ್ತಾ ಇರ್ತೀರಾ, ಈ ಸತಿ ಸ್ವಲ್ಪ ಪ್ರಮೋಷನ್ಗೂ ವರ್ಕೌಟ್ ಮಾಡಿ. ಸೊ ಅವರು ಇಷ್ಟು ದಿನ ಆ್ಯಕ್ಟಿವ್ ಇರಲಿಲ್ಲ, ಅವ್ರದ್ದು ಪೋಸ್ಟರ್ ಬಂದಿದ ತಕ್ಷಣ ಅಣ್ಣ ಆ್ಯಕ್ಟಿವ್ ಆಗಿರೋದು ನಮ್ಗೆ ಆ್ಯಕ್ಟಿವ್ ಹೊಂಡದಲ್ಲಿ ಹೋದಷ್ಟೇ ಖುಷಿ ಇದೆ. ಥ್ಯಾಂಕ್ ಯು. ಆ್ಯಂಡ್ ಅಗೈನ್ ಚೇತನ್ ದುರ್ಗಾ ಮತ್ತು ನಂದಿನಿ ಅವರೇ, ನೀವು ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ. ಆ್ಯಂಡ್ ಥ್ಯಾಂಕ್ ಯು ಚೇತು, ಆ್ಯಂಡ್ ಥ್ಯಾಂಕ್ ಯು ನಂದಿನಿ ಅವರೇ, ಲವ್ ಯು ಅನ್ನೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಘು ಸರ್, ಆ್ಯಂಡ್ ನೀವು ಕ್ಯಾರೆಕ್ಟರ್ ಬಂದು ನಾನು ಹೇಳ್ತೀನಿ, ಇವರ ಗುಡ್ ಬಾಯ್ ಅಂತ ಸ್ಟಾರ್ಟ್ ಆಗುತ್ತೆ. ಎಂಡ್ವರೆಗೂ ಆ ಪಾತ್ರ ಎಷ್ಟು ರಂಜಿಸುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಿ. ಮುಗೀತು. ಇವತ್ತು ಇದು ನನ್ನ ಕೊನೆ ಭಾಷಣ, ಅಂದರೆ ನಾನು ಕೊನೆ ಭಾಷಣ ಅಂದ ಸೆನ್ಸ್ ಇವತ್ತಿಗೆ ಕೊನೆ ಭಾಷಣ ನಂದಿದು. ಅಂದರೆ ಏನಂತಂದರೆ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ ಮೇಲೆ ಅಗೈನ್ ಜನ ಇಷ್ಟು ದಿನ 2 ಸಿನಿಮಾದಲ್ಲಿ ಎಲ್ಲ ಪ್ರಮೋಷನ್ ಮಾಡ್ಬಿಟ್ಟು ರೀಚ್ ಆಯಿತು ಅಂತ ಕೂತ್ಕೊಂಡಾಗ ಯಾವಾಗ ಸರ್ ರಿಲೀಸು ಅಂತ ಯಾರಾದರೂ ಒಂದು ಕೇಳಿದಾಗ ಟೆನ್ಷನ್ ಆಗ್ತಾ ಇತ್ತು. ಮತ್ತು ಇನ್ನೂ ಕೆಲವರು ಬಂದು ಯಾವಾಗ ಸರ್ OTTಗೆ ಅಂತ ಕೇಳಿದಾಗ ಇನ್ನೂ ಒಂಥರ ಇರಿಟೇಟ್ ಆಗ್ತಾ ಇತ್ತು. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಎಂಟೈರ್ ಕೆರಿಯರಲ್ಲೇ ಸರ್ ನವಂಬರ್ 22 ರಿಲೀಸು, ನಾನು ಬಂದು ಥಿಯೇಟ್ರಲ್ಲಿ ನೋಡ್ತೀನಿ ಸರ್ ನನ್ನ ಫ್ಯಾಮಿಲಿ ಜೊತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಆ್ಯಂಡ್ ಒಳ್ಳೆ ವೈಬ್ ಇದೆ ಆಚೆಗಡೆ. ನೀವೇ ಡಿಸೈಡ್ ಆಗಿ 3ಕ್ಕೆ ಮುಕ್ತಾಯನ 3ಕ್ಕೆ ಮುನ್ನುಡಿನ ಅಂತ. ನಿಮಗೇನು ಬಿಡಿ, ಹೆಂಗಾನ ಮಾಡ್ಕೊಂಡು ಹಂಗೇನು ಗುರು ಅಂತ ಹೇಳ್ತೀರಾ. ಬಟ್ ಆದರೂ ಕೂಡ ಒಳ್ಳೆ ಒಬ್ಬ ನಿರ್ದೇಶಕನ ಉಳಿಸ್ಕೊಳ್ಳಿ. ನಾನು ಒಳ್ಳೇದು ಅಂತ ಇದ್ದೀನಿ. ನವಂಬರ್ 22ಕ್ಕೆ ನೀವೇ ನೋಡಿ ಡಿಸೈಡ್ ಆಗಿ. ನವಂಬರ್ 22 101% ಫ್ಯಾಮಿಲಿ ಜೊತೆ ನೋಡಿ. ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ, ತುಂಬ ಚಿಕ್ಕ ಸ್ಪೀಚು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಈ ಒಂದು ಟೆಕ್ನಿಕಲ್ ತಂಡ ಬಂದು ಅದ್ಭುತವಾಗಿ ಕೆಲಸ ಮಾಡಿದೆ. ಫಸ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ಸಂದೀಪು, ನಮ್ಮ ಟೆನ್ಷನ್ಗೆ ಹೆಸರು ಮರಿತಾರೆ ಕಣ, ಪ್ರಜ್ವಲ್ಲು, ಶ್ರೇಯಸ್ಸು, ಆಮೇಲೆ ಅರುಣ, ಆಮೇಲೆ ಒಂದು ಸುರೇಶ, ಎಲ್ಲರೂ ತುಂಬ ಕೆಲಸ ಮಾಡಿದ್ದೀರಾ. ಆ್ಯಂಡ್ ಅಗೈನ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಸರ್ ತುಂಬ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ಆನಂದ್ ರಾಜ್ ವಿಕ್ರಮ್ ಅಂತ, ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ತರಿಸೋ ಥರ ಒಂದು BGM ಕೊಟ್ಟಿದ್ದಾರೆ. ಆ್ಯಂಡ್ ಶಿವಸಾಗರ್ YVB ಅಂತ DOP. ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಎಡಿಟ್ರ್ ಬಂದು ಉಮೇಶ್ RB ಅಂತ. ಆ್ಯಂಡ್ ಇನ್ನೂ ಒಂದಿಷ್ಟು ಜನ ಒಳ್ಳೆ ಕೆಲಸಗಾರರಿದ್ದಾರೆ. ಅವ್ರ ಹೆಸರು ನಮ್ಮ ಮನಸ್ಸಲ್ಲಿದೆ, ಅದನ್ನು ನನ್ನ ಮನಸ್ಸಲ್ಲೇ ಮಿಸ್ ಆದರೆ ಹಾಕೊಂಡು ತೊಳೆದ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮಾಧ್ಯಮ ದಯವಿಟ್ಟು ತಲುಪಿಸಿ. ಯಾಕೆಂದರೆ ನಿಮ್ಮನ್ನು ಮಾಧ್ಯಮ ಅಂತ ಏನಕ್ಕೆ ಕರೀತಾರೆ ಅಂದರೆ ಅದೊಂದು ಉದ್ಯಮ ಅಲ್ಲ, ಅದೇನೋ ಪಂಚ್ ಬರಲಿಲ್ಲ, ಆದ್ರೂ ತಲುಪಿಸಿ, ಮಿಸ್ ಮಾಡಬೇಡಿ. ಆ್ಯಂಡ್ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಿನಿಮಾಕ್ಕೆ, ಒಂದು ಪ್ರಯತ್ನಕ್ಕೆ ನಾಂದಿ ಆಗಲಿ. ಥ್ಯಾಂಕ್ ಯು. ಆಯ್ತಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.